ಪೂರಿ ಜಗನ್ನಾಥ ದೇವಾಲಯ ಕಟ್ಟಿದ್ದು ನಮ್ಮ ಕನ್ನಡಿಗರು ಅಂತ ನಿಮ್ಗೆ ಗೊತ್ತಾ? 4ರಿಂದ 10ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದ ನಮ್ಮ ತಲಕಾಡಿನ ಗಂಗರು ಕರ್ನಾಟಕದಲ್ಲಿ ಅಸ್ತಿತ್ವ ಕಳೆದುಕೊಳ್ತಾರೆ. ನಂತರ ಅನಂತವರ್ಮ ಚೋಡಗಂಗದೇವ ಪೂರ್ವ ಗಂಗರ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಇವರು ಒಡಿಶಾ, ಆಂಧ್ರ, ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢದ ಭಾಗಗಳನ್ನು ಆಳ್ವಿಕೆ ಮಾಡ್ತಾರೆ. ಅನಂತವರ್ಮ ಚೋಡಗಂಗದೇವನಿಗೆ ತ್ರಿಕಳಿಂಗಾಧಿಪತಿ ಎಂಬ ಬಿರುದು ಬಂದಿರುತ್ತೆ. ಭಾರತದ ಮೊಟ್ಟ ಮೊದಲ ತ್ರಿಕಳಿಂಗಗಳನ್ನು ಆಳ್ವಿಕೆ ಮಾಡಿದ ಶ್ರೇಯಸ್ಸು ನಮ್ಮ ಕನ್ನಡದ ರಾಜರಿಗೆ ಸಲ್ಲುತ್ತೆ. ಇದೇ ಸಮಯದಲ್ಲಿ ಪೂರಿ ಜಗನ್ನಾಥ ದೇವಾಲಯ ಮತ್ತು 10 ರೂಪಾಯಿ ನೋಟಿನ ಮೇಲಿರುವ ಸೂರ್ಯ ದೇವಾಲಯ ನಿರ್ಮಾಣ ಮಾಡ್ತಾರೆ. ಧರ್ಮದ ಸಂಕೇತವಾದ ಕೆಂಪು ಹಳದಿ ಬಾವುಟವನ್ನು ದೇವಾಲಯದ ಮೇಲೆ ಹಾರಿಸ್ತಾರೆ. ಹಾಗೆ ಒಡಿಯಾ ಭಾಷೆ ಅಸ್ತಿತ್ವಕ್ಕೆ ಇರಲು ನಮ್ಮ ಕನ್ನಡದ ರಾಜರೇ ಕಾರಣ. ಇಂತಹ ಶ್ರೇಷ್ಠ ಇತಿಹಾಸ ಇರುವ ಕನ್ನಡಿಗರು ಇವತ್ತು ನಿರಾಭಿಮಾನಿಗಳಾಗಿದ್ದೇಕೆ? ಕನ್ನಡಿಗರ ಇತಿಹಾಸ ಮುಚ್ಚಿ ಹೋಗ್ತಿದೆ. ಹಾಗಾಗಿ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ. ಜೈ ಜಗನ್ನಾಥ.